ವರ್ಲ್ಡ್ ಮಾರ್ಕೆಟ್ ಸ್ಟಂಪಲ್ ಆಗ್ತಾ ಇದೆ, ಕ್ರೂಡ್ ಆಯಿಲ್ ಶೂಟಪ್ ಆಗ್ತಾ ಇದೆ, ಗೋಲ್ಡು ಸಿಲ್ವರು ಅದು ಸಹ ಒಂದು ಹಂತಕ್ಕೆ ಮೇಲಕ್ಕೆ ಹೋಗ್ತಾ ಇದೆ. ಸೊ ಇದೆಲ್ಲ ಪ್ಯಾನಿಕ್ ಸಿಚುವೇಶನಲ್ಲೂ ಸಹ ನೀವು ಸ್ಟಾಕ್ ಮಾರ್ಕೆಟ್ ಕಲಿಯೋದಕ್ಕೆ ಬಂದಿದ್ದೀರಾ, ಕಲಿತಾ ಇದ್ದೀರಾ? ನಾನು ಆ್ಯಕ್ಚುಲಿ 5 ಇಯರ್ಸಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೆ, ನಾನೇ ಕಲ್ತ್ಕೊಂಡು ಮಾಡ್ತಾ ಇದ್ದೆ. 5 ಇಯರ್ಸಿಂದ ಕಂಟಿನ್ಯೂಸ್ ಲಾಸ್ ಇದೆ. ಬಟ್ ಈ 3 ಡೇಸ್ ಅದು ವರ್ಕ್ಶಾಪ್ ಅಟೆಂಡ್ ಆದಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಸರ್. ಬಟ್ ಈ ಒಂದು ಫಾಲ್ನ ತುಂಬ ಜನ ಆಪರ್ಚುನಿಟಿ ಥರ ಯುಟಿಲೈಸ್ ಮಾಡ್ಕೊಳ್ಳೋರು ಇರ್ತಾರೆ, ಸ್ವಲ್ಪ ಜನ ಪ್ಯಾನಿಕಲ್ಲಿ ಎಕ್ಸಿಟ್ ಆಗೋರು ಇರ್ತಾರೆ. ಬಟ್ ನೀವು ಐ ಥಿಂಕ್ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳಕ್ಕೆ ಬಂದಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮಗೆ ಇಲ್ಲಿ ಬರಬೇಕು ಅಂತ 1 ಇಯರಿಂದ ನಾವು ಪ್ಲಾನ್ ಮಾಡಿದ್ವಿ. ಇವಾಗ ಅದು ಸಕ್ಸಸ್ ಆಗಿದೆ. TD ಅಕಾಡೆಮಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನೀವು ಧೈರ್ಯವಾಗಿ ಬಂದು ಇಲ್ಲಿ ದುಡ್ಡು ಮಾಡ್ಬೋದು. ಮೊನ್ನೆ ಸರ್ ತುಂಬ ಚೆನ್ನಾಗಿ ಕನ್ನಡದಲ್ಲೇ ಹೇಳ್ಕೊಡ್ತಾ ಇದ್ದಾರೆ. ಫೀಸು ಕಡಿಮೆ ಇದೆ. ಆರ್ಮಿಯವ್ರಿಗೆಲ್ಲ ಸ್ವಲ್ಪ ಡಿಸ್ಕೌಂಟು ಕೊಡ್ತಿದ್ದಾರೆ, ಬಂದು ಕಲಿಬೋದು. ಸೊ ಗೋಲ್ಡನ್ ಆಪರ್ಚುನಿಟಿ, ಎಲ್ಲ ಸ್ಟಾಕ್ಸ್ಗಳು 30-40% ಅಮೆಝಾನ್ ಇಯರ್ ಎಂಡ್ ಸೇಲ್ ಥರ ನಿಮ್ಗೆ ಸಿಗ್ತಾ ಇದ್ದಾವೆ. ಒಳ್ಳೊಳ್ಳೆ ಶೇರ್ಗಳನ್ನು ಖರೀದಿ ಮಾಡಿ, ಒಳ್ಳೆ ಶೇರ್ಗಳು ನಿಮಗೆ ಬಾಟಮಲ್ಲಿ ಸಿಗ್ತಾ ಇದ್ದಾವೆ. ನನಗೇನು ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಇಲ್ಲಿ ಬರಬೇಕಾಯ್ತು, ಬೇರೆ ಕಡೆ ಹೋಗಿ ನಾನು ಕಲೀಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಎಲ್ಲ ಕಲಿಬೋದು ಅಂತ ಅನಿಸ್ತು. ಕ್ಲಾಸ್ ವೆರಿ ಅಮೇಜಿಂಗ್, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಪ್ರಾಕ್ಟಿಕಲ್ ಮತ್ತು ಥಿಯರಿ ಎಲ್ಲ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಾವು ಯಾವುದೇ ಮಾರ್ಕೆಟ್ ಬರೋಕ್ಕಿಂತ ಮುಂಚೆನೇ ಈ ಕ್ಲಾಸಿಗೆ ಬಂದಿರೋ ತುಂಬ ಒಳ್ಳೆಯದಾಗಿತ್ತು ಅಂತ ಅನಿಸ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬರು ಯಾರೇ ಆಗಲಿ ಸ್ಟಾಕ್ ಮಾರ್ಕೆಟ್ ಬರೋಕ್ಕಿಂತ ಮುಂಚೆ ಈ ಥರದೊಂದು ಕ್ಲಾಸ್ನ ಅಟೆಂಡ್ ಮಾಡಿದ್ರೆ ನಾವು ಏನು ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ದಯವಿಟ್ಟು ದುಡ್ಡನ್ನ ಕಳ್ಕೊಬೇಡಿ. ಫಸ್ಟ್ ಬಂದು TD ಅಕಾಡೆಮಿ ಅಂತ ಒಂದು ಒಳ್ಳೆ ಅಕಾಡೆಮಿ ಒಳಗೆ ಜಾಯ್ನ್ ಆಗಿ ಒಳ್ಳೆ ಇನ್ಪುಟ್ನ ತೊಗೊಳ್ಳಿ.